ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸೂರ್ಯ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿದ್ವಿ ಕೊಪ್ಪಳ ಜಾತ್ರೆ ವಿಶೇಷವಾಗಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಇವತ್ತು ಒಳಗಡೆ ಹೋಗೋಣ, ಏನೇನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಎಲ್ಲ ನಿಮ್ಗೆ ತೋರಿಸ್ತೀನಿ. ಹೋಗೋಣ ಬನ್ನಿ. ನೋಡ್ತಿರ್ಬೋದು ನೀವು ಇಲ್ಲಿ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನವರ ಪ್ರತಿಮೆಯನ್ನು ಮಾಡಿಟ್ಟಿದ್ದಾರೆ. ಬ್ರದರ್, ನಿಮ್ಗೇನಾದರೂ ಗೊತ್ತಿದ್ದೇನೆ ಇದು ಯಾರು ಮಾಡಿಟ್ಟಿದ್ದಾರೆ ಮೂರ್ತಿನ? ಗೊತ್ತಿದೆ ಸರ್. ಯಾರು ಮಾಡಿರೋದು? ಇದು ತೋಟಗಾರಿಕೆ ಇಲಾಖೆಯಿಂದ ಕೊಪ್ಪಳ ಆಫೀಸಿಂದ ಮಾಡಿರೋದು. ಇದು ಕೊಪ್ಪಳ ತೋಟಗಾರಿಕೆ ಇಲಾಖೆದವರು ಮಾಡಿಟ್ಟಿರೋದು. ನೋಡ್ತಿರ್ಬೋದು ಈ ಸಾರಿ ಶತಾಯುಷಿ ಸಾಲು ಮರದ ತಿಮ್ಮಕ್ಕನವರ ಪ್ರತಿಮೆಯನ್ನು ಇಲ್ಲಿ ಪ್ರದರ್ಶನಕವಾಗಿ ಇಟ್ಟಿದ್ದಾರೆ. ಪ್ರತಿ ವರ್ಷವೂ ವಿಶೇಷವಾಗಿ ಒಂದೊಂದು ಪ್ರತಿಮೆನಾಗಿರ್ಬೋದು, ಏನಾದರೂ ಒಂದು ಸಂದೇಶ ಸಾರ್ತಕ್ಕಂಥ ಪ್ರತಿಮೆ ಆಗಿರ್ಬೋದು, ಏನಾದರೂ ಒಂದು ಮಾಡಿ ಇಟ್ಟಿರ್ತಾರೆ. ಬ್ರದರ್, ಹೋದ ಸರಿ ಯಾವ್ದು ಮಾಡಿದ್ರೆ ಏನಾದರೂ ಗೊತ್ತಿದ್ದೇನೆ? ಇಮಾನ್ ಮಾಡಿದ್ರು, ಇಸ್ರೇಲ್ ಮಾದರಿಯ ಇಮಾನ್. ಇಸ್ರೇಲ್ ಮಾದರಿಯ ಇಮಾನ್ ಮಾಡಿದ್ರಾ? ಥ್ಯಾಂಕ್ ಯು ಬ್ರದರ್. ಇಲ್ಲಿ ನೋಡ್ತಿರ್ಬೋದು ನೀವು, ಎಲೆಗಳಿಂದ ಆಕೃತಿಯನ್ನು ಮಾಡಿಟ್ಟಿದ್ದಾರೆ, ಎಲೆಗಳಿಂದ ಚಿತ್ರವನ್ನು ಬಿಡಿಸಿದ್ದಾರೆ. ಆಮೇಲೆ ಅಲ್ಲೆಲ್ಲ ತೆಂಗಿನಕಾಯಿಯಿಂದ ಮೂರ್ತಿಗಳನ್ನು ಮಾಡಿದಾರಂತೆ. ತೆಂಗಿನಕಾಯಿ ಅವು ಸುಲ್ಲದೆ ಇರೋ ತೆಂಗಿನಕಾಯಿ, ಅದರಿಂದ ಮೂರ್ತಿ ಮಾಡಿದ್ದಾರೆ ಇಲ್ಲಿ. ನಮಸ್ತೆ ಸರ್, ಇದು ಯಾವ ಸಸ್ಯ ಸರ್? ಸರ್ ಹೈಡ್ರೋಪೋನಿಕ್ ಮೆಥಡ್ ಸರ್, ವಿತೌಟ್ ವಾಟರ್ ಸರ್, ವಿತೌಟ್ ಸಾಯಿಲ್ ನಾವು ಕ್ರಾಪ್ ಮಾಡೋದು ಸರ್. ಮಣ್ಣಿರ್ಲಾರ್ದೆ ಮಣ್ಣು ರಹಿತ. ಮಣ್ಣು ರಹಿತ ಸರ್. ಯಾವುದಕ್ಕೆ ಉಪಯೋಗ ಸರ್ ಇದು? ಯಾವ ಸರ್ ಎಲ್ಲ ತರಕಾರಿ ಸೊಪ್ಪನ್ನು ತಾವು ತಮ್ಮ ಟೆರೆಸ್ ಮೇಲೆ ಬೆಳೆಯೋದು ಸರ್. ಟೆರೆಸ್ ಮೇಲೆ ಮಣ್ಣಿರ್ಲಾರ್ದೆ ಟೆರೆಸ್ ಮೇಲೆ ಬೆಳೆಯೋದು ಸರ್, ವಿತ್ ವಾಟರ್ ಏರ್ ಸರ್. ವಾಟರ್ ಏರ್, ನೀರು ಅಷ್ಟೇ, ಮಣ್ಣೇನು ಉಪಯೋಗ ಇಲ್ಲ ಸರ್. ಫಸ್ಟ್ ಆಫ್ಟರ್ ಜರ್ಮಿನೇಷನ್ ಒಂದು 15 days ಅಲ್ಲಿ ಟೈಮ್ ತಗೊಂತದ ಸರ್. ಅಲ್ಲಿ ನೀವು ನರ್ಸರಿದಾಗ ಕೊಕೋಪೆಟ್ ಮತ್ತು ಪ್ರೋಟ್ರೇದಾಗ ಕೊಕೋಪೆಟ್ ಹಾಕಿ ಸೀಡ್ ಹಾಕಿ ಕ್ರಾಪ್ ಹಾಕ್ತಾರೆ ಸರ್. ಅದೊಂದು 15 days ಬೇಕು ಸರ್. ಆಫ್ಟರ್ 15 days ಅಲ್ಲೊಂದು ರೂಟ್ ಮೇಲೆ ಒಂದು ಲೀಫ್ ಬರ್ತದೆ ಸರ್. ಆಫ್ಟರ್ 15 days ಜರ್ಮಿನೇಷನ್ ಇಲ್ಲಿ ತಂದು ಹಾಕೋದು ಸರ್. ಈ ಸಸ್ಯ ಎಲ್ಲಿ ಸಿಗುತ್ತೆ ಸರ್? ಸರ್ ನೀವು ಇದೆ ಅಂತಲ್ಲ ಸರ್, ಎಲ್ಲ ತರಕಾರಿದ ಸೊಪ್ಪು, ಕೊತ್ತಂಬರಿ, ಮೆಂತೆ, ಪಾಲಕ್, ಹುಣ್ಸಿಕ್ ಎಲ್ಲ ತರಕಾರಿದ ಸೊಪ್ಪನ್ನು ನೀವು ಇದು ಸ್ಟ್ಯಾಂಡ್ ಮುಖಾಂತರ ಬೆಳೆಸೋದು ಸರ್. ಸ್ಟ್ಯಾಂಡ್ ಉಪಯೋಗ ಮಾಡ್ಬೇಕು ಸರ್. ವಾಟರ್ ಏರ್ ಸರ್. ಮತ್ತು ಕರೆಂಟ್ ನೀವು ವಾಟರ್ ವೆಂಟಿಲೇಷನ್ ಯಾವಾಗ ಕೊಡ್ತೀರಿ ಸರ್? ಕರೆಂಟ್ ಬೇಕು ಸರ್. ಇಲ್ಲಾದ ನೋಡ್ರಿ ಸರ್ ಬಾಕ್ಸ್. ಇದೇ ಬಾಕ್ಸ್ ಬಾಕ್ಸ್ ಸರ್. ಇದು 100 ಲೀಟರ್ ಬಾಕ್ಸ್. 100 ಲೀಟರ್ ಬಾಕ್ಸ್ ಸರ್. ಅತಿ ಕಡಿಮೆ ಯೂಸ್ ಆಫ್ ವಾಟರ್ ಇಂದ ಬೆಳೆಯೋದು ಸರ್. ಎಲ್ಲಿ ಸಿಗುತ್ತೆ ಸರ್ ಬ್ರದರ್ ಇದು? ಸರ್ ಪ್ಲಾಂಟಿವ್ ಅಂತಂದು ಸಂಸ್ಥೆ ಸರ್, ಪುಣೆ ಕಡೆಯಿಂದ ಬಂದಿದ್ದು ಸರ್. ಅದು ನೀವು ಕೊಡಿಸ್ತೀರಾ? ಹಾಂ ಸರ್, ಕೊಡಿಸ್ತಾರೆ. ನಮ್ಮ ಕಾಂಟ್ಯಾಕ್ಟ್ ಅದ ಸರ್. ಇಲ್ಲಿ ನಮ್ಮ JD ಸರ್, ಜಾಯಿಂಟ್ ಡೈರೆಕ್ಟರ್ ಆಫೀಸ್ ಸರ್, ಕೃಷ್ಣ ಉಕ್ಕುಂದ ಸರ್ ಅನ್ನು ಭೇಟಿ ಆಗ್ಬೋದು ಸರ್. ಎಷ್ಟಿದೆ ಪ್ರೈಸ್? ಏನಿದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ಅವ್ರು 25 ಇಂದ ಸ್ಟಾರ್ಟ್ ಅಂತಾರೆ ಸರ್. ಡಿಪೆಂಡ್ ಅಪಾನ್ ಯುವರ್ ಎಕ್ಸ್ಪೆಂಡಿಚರ್ ಸರ್. ಸರ್ ಇಲ್ಲಿದೆ ನೋಡ್ರಿ ಸರ್, ವಾಟರ್ ಫಿಲ್ ಅಪ್ ಮಾಡಿ ಈ ಡ್ರಿಪ್ ಆದ ಪೈಪ್ ಆದ ಸರ್. ಪೈಪ್ ಹಾಂ ಸರ್, ವಾಟರ್ 3 days 3 ದಿನಕ್ಕೊಮ್ಮೆ ಸರ್. ಕಡಿಮೆ ಅಂತರದ ನೀರು ಉಪಯೋಗಿಸಿ ತರಕಾರಿ ಸೊಪ್ಪನ್ನು ಬೆಳೆಯುವ ಪದ್ಧತಿ ಸರ್. ಮತ್ತು ಕಡಿಮೆ ಅಂತರದ ಜಾಗದಿಂದ ಅತಿ ಹೆಚ್ಚು ತರಕಾರಿ ಸೊಪ್ಪು ಬೆಳೆಯುವ ಜಾಗ ಸರ್, ವಿತ್ ಹೆಲ್ಪ್ ಆಫ್ ಸ್ಟ್ಯಾಂಡ್. ಅಂದ್ರೆ ಮಣ್ಣು ಯೂಸ್ ಮಾಡಲಾರ್ದೇನೆ ಮನೆ ಮೇಲೆನೆ ಸುಲಭವಾಗಿ ನೀರು ಎಂಟ್ರೆನ್ಸ್ ಮಾಡಿ ಕಾಲಿರುವ ಜಾಗದಲ್ಲಿ ಬೆಳೆಯೋದು ಸರ್. ಮಣ್ಣಿಲ್ಲಾರದೆ ಬೆಳೆಯೋದು ಸರ್. ಆರ್ಗಾನಿಕ್ ಸರ್, ಯಾವುದೇ ಕೆಮಿಕಲ್, ಯಾವುದೇ ಪೆಸ್ಟಿಸೈಡ್ ಉಪಯೋಗ ಇಲ್ಲ ಸರ್. ಸರ್ ಅಲ್ಲಿ ನೀರಾದ ಸರ್, ನೀರು ಫಿಲ್ ಅಪ್ ಮಾಡಿ ಒಂದು ಮೋಟ್ರ್ ಇರ್ತದೆ ಸರ್, ಪೈಪ್ ಮುಖಾಂತರ ಬಂದು ಡ್ರಿಪ್ ಇಂದ ಸಪ್ಲೈ ಆಗ್ತದೆ ಸರ್. ಎಲ್ಲ ಸ್ಟ್ಯಾಂಡಿಗೆ ಹೋಗಿ ಎಷ್ಟು ಆಕ್ಯುಪೈ ಮಾಡ್ಬೇಕು ಅಷ್ಟು ಆಕ್ಯುಪೈ ಮಾಡಿ, ಉಳುಕಿದ ಅಪೋಸಿಟ್ ಡ್ರಿಪ್ ಪೈಪ್ ಅದ ನೋಡಿ ಸರ್, ಆ ಪೈಪಿಂದ ಮತ್ತೆ ಅಲ್ಲೇ ಬಂದು ಸ್ಟೋರ್ ಆಗ್ತದೆ ಸರ್. ಇದಕ್ಕೊಂದು ನ್ಯೂಟ್ರಿಷನ್ ಆ್ಯಡ್ ಮಾಡ್ತೀವಿ ಸರ್ ನಾವು, ಗ್ರೋ ಕ್ಯೂಬ್ಸ್ ಅಂತ. ವಿತ್ ಸಪೋರ್ಟ್ ಗ್ರೋ ಕ್ಯೂಬ್ಸಿಂದ ತರಕಾರಿ ಸೊಪ್ಪನ್ನು ಬೆಳೆಬೋದು ಸರ್. ಕ್ಯೂಬ್ಸ್ ಹಾಕಿದ್ರೆ ಹಾಂ ಸರ್, ಯಾಕಂದ್ರೆ ಸರ್ ಸ್ಟೆಮ್ ಬ್ರಾಂಚ್ ಗ್ರೋಯಿಂಗ್ ಪರ್ಪಸ್ ಅದು ಹಾಕ್ತೀವಿ ಸರ್, ನ್ಯೂಟ್ರಿಷನ್. ಕ್ಯೂಬ್ಸ್ ನಾವು ಕೊಂಡ್ಕೊಬೇಕು ಅದನ್ನು ಸರ್. ಯಾರು ನಿಮಗೆ ಈ ಹೈಡ್ರೋಪೋನಿಕ್ ಸಿಸ್ಟಮ್ ಪ್ರೊವೈಡ್ ಮಾಡ್ತಾರೆ ನೋಡಿ, ಸ್ಟ್ಯಾಂಡ್, ಅವರೇ ಪ್ರೊವೈಡ್ ಮಾಡ್ತಾರೆ ಸರ್. ಅದಕ್ಕೆ ಪ್ರೈಸ್ ಬೇರೆ ಇರುತ್ತೆ ಸರ್? ಇನ್ಕ್ಲೂಡ್ ಅದೇ ಸರ್, ಅವರೇ ಫ್ರಾಂಚೈಸಿ ಅವರು. ಡಿಪೆಂಡ್ ಅಪಾನ್ ನೀವು ಎಕ್ಸ್ಪೆಂಡಿಚರ್ ಹೆಂಗೆ ಆಗ್ತೀರಿ ಸರ್, ಅದ್ರ ಮ್ಯಾಗ ನಿಮ್ಮ ಅಮೌಂಟು ಖರ್ಚಾಗ್ತದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.